ಮಾತ್ರ ನಂಗೆ ಸರ್ಪ್ರೈಸ್ ಕೊಡ್ಬೇಕಾ? ನಾನು ನಿಮ್ಗೊಂದು ಸರ್ಪ್ರೈಸ್ ಕೊಡ್ತೀನಿ, ಬನ್ನಿ. ಹೇಳಿ ಹೇಳಿ. ಕಳೆಯುವ ಹಸಿ ಬಿಸಿ ಅನುಭವ, ಒಂಚೂರು ಸ್ಪರ್ಶ, ಒಂಚೂರು ಹೂಹೆ, ಒಂಚೂರು ಗಂಧ, ಒಂಚೂರೆ ಮಾಯೆ, ಮುದ್ದಾಗಿ ಸೇರಿ ನನ್ನಲ್ಲಿ ಒಂದು ಜಾದು ತುಂಬಾ ಜೋರು. ಪ್ರೇಮಕ್ಕೆ ಕಣ್ಣಿಲ್ಲ ಅಂದೋರ್ಯಾರು, ಹೃದಯವ ಕಳೆಯುವ ಹಸಿ ಬಿಸಿ ಅನುಭವ. ಇಲ್ಲಿಂದ ಕೆಳಗೆ ನೋಡ್ದಾಗ್ಲಿಲ್ಲ ನನ್ನ ಕಾರ್ ಪಕ್ಕ ನಿಂತು ಕಾಣುತ್ತಲ್ವ ನಿನಗೆ? ಅದೆಷ್ಟು ಕರೆಕ್ಟಾಗಿ ಹೇಳಿದ್ರಿ. ನಮ್ಮ ಹುಡುಗಿ ಬಗ್ಗೆ ನಮಗೆ ಗೊತ್ತಿಲ್ವಾ? ಇಲ್ಲಿ ಎಷ್ಟೊಂದು ನೆನ್ಪುಗಳಿದೆ ಅಲ್ವಾ? ಅದೆಲ್ಲ ನೆನಪು ಮಾಡ್ಕೊಂಡಾಗ ನಾವೆಷ್ಟು ದೂರ ಬಂದಿದ್ದೀವಿ ಅಂತ ಅನ್ಸುತ್ತಲ್ವಾ? ನಿಜ ಸರ್. ಈ ಹೊತ್ತಲ್ಲಿ ಒಂದು ಮಾತು ಕೊಡೋಣವಾ? ಮಾತಾ? ಏನಂತ? ಎಂಥದ್ದೇ ಸಂದರ್ಭ ಎದುರಾದ್ರೂ ನಾವು ಒಬ್ರನ್ನೊಬ್ರು ಬಿಟ್ಟು ಕೊಡಲ್ಲ, ಬಿಟ್ಟು ಹೋಗಲ್ಲ. ಸರ್, ಇದೇನು ಸಡನ್ ಆಗಿ ಈ ಮಾತು ಹೇಳ್ತಿದ್ದೀರಾ? ಗೊತ್ತಿಲ್ಲ, ಮನಸ್ಸಿಗೆ ಅನಿಸ್ತು, ಹೇಳ್ತಾ ಇದ್ದೀನಿ ಅಷ್ಟೇ. ಇನ್ನೊಂದು ಮಾತು, ಈ ಮಾತು ಹಿಂದೆನೂ ನಾನು ನಿನಗೆ ಒಂದ್ಸಲ ಹೇಳಿದ್ದೀನಿ, ಈಗ ಮತ್ತೆ ಹೇಳಬೇಕು ಅಂತ ಅನಿಸ್ತಿದೆ. ನಾನು ನಿನ್ನ ಸಂತೋಷಕ್ಕೆ ಕಾರಣ ಆಗ್ತೀನೋ ಇಲ್ವೋ ನನಗೆ ಗೊತ್ತಿಲ್ಲ. ಆದರೆ ನಿನ್ನ ದುಃಖಕ್ಕೆ ಮಾತ್ರ ನಾನು ಕಾರಣ ಆಗೋದು ನನಗಿಷ್ಟ ಇಲ್ಲ. ನಾನು ನನ್ನ ಸಂತೋಷಕ್ಕೋಸ್ಕರ ನಾನು ಎಲ್ಲ ಪ್ರಯತ್ನವೂ ಪಡ್ತೀನಿ. ನೀವೇನು ಪ್ರಯತ್ನ ಪಡೋದು ಬೇಡ, ನೀವು ನನ್ನ ಜೊತೆಗಿದ್ರೆ ಅಷ್ಟೇ ಸಾಕು ನಮಗೆ.
ಏನಾಯ್ತು? ಅರೆ ಸರ್, ಏನಾಯ್ತು? ಈಸ್ ವೆರಿ ಟಯರ್ಡ್ ಜೆಂಡೆ. ಡಾಕ್ಟರ್ ಕಾಲ್ ಮಾಡಿದ್ದೆ. ಈಸ್ ಆನ್ ಹಿಸ್ ವೇ. ಸಡನ್ ಆಗಿ ಏನಾಯ್ತು? ಐ ಆಮ್ ಫೈನ್ ಜೆಂಡೆ, ಐ ಆಮ್ ಫೈನ್. ಸ್ವಲ್ಪ ತಲೆ ಸುದ್ದಾಗಾಯ್ತು ಅಷ್ಟೇ. ಐ ಆಮ್ ಫೈನ್. ಜೆಂಡೆ, ಪ್ಲೀಸ್ ಚೆಕ್ ವಿತ್ ದ ಡಾಕ್ಟರ್. ಓ, ಬನ್ನಿ ಡಾಕ್ಟರ್. ಸೊ ಪ್ಲೀಸ್. ಹಲೋ ಡಾಕ್ಟರ್. ಹಲೋ ಸರ್, ಏನಾಯ್ತು ಸರ್? ಏನಿಲ್ಲ ಡಾಕ್ಟರ್, ಸ್ವಲ್ಪ ತಲೆ ಸುತ್ತಷ್ಟೇ. ಡೋಂಟ್ ವರಿ ಸರ್. ಅಮ್ಮ ಅದ್ರ ಬಗ್ಗೆ ಕೇಳೋವರೆಗೂ ಮನ್ಸಲ್ಲೆಲ್ಲೋ ಬಚ್ಚಿಟ್ಕೊಂಡಿದ್ದ ಆಸೆ ಈಗ ರೆಕ್ಕೆ ಬಿಚ್ಚಿ ಹಾರಾಡ್ತಾ ಇದೆ. ನಂಗೆ ಏನ್ ಅನ್ನಿಸ್ತಿದೆ ಅನ್ನೋದನ್ನ ನಾನು ಆರ್ಯ ಸರ್ ಹತ್ರ ಹೇಗೆ ಹೇಳಲಿ? ಪ್ರೀತಿ ಸಾರ್ಥಕ ಆಗೋದು ಪ್ರೀತಿಸೋರು ಒಂದಾದ್ಮೇಲೆ ತಾನೆ. ಹೀಗೆ ಹೇಳ, ಅವ್ರ ಅರ್ಥ ಮಾಡ್ಕೋತಾರ? ಯಾವಾಗ್ಲೂ ಕೆಲ್ಸದ ಬ್ಯುಸಿಲಿರೋ ಅವ್ರಿಗೆ ಈ ಸೂಕ್ಷ್ಮಗಳೆಲ್ಲ ಅರ್ಥ ಆಗತ್ತಾ? ಏನೂ ತೊಂದರೆ ಇಲ್ಲ ಸರ್. ಬ್ಲಡ್ ಪ್ರೆಷರ್ ಸ್ವಲ್ಪ ಜಾಸ್ತಿ ಇದೆ ಅಷ್ಟೇ. ಡಯಟ್ ಕಡೆ ಸ್ವಲ್ಪ ಗಮನ ಕೊಡ್ಬೇಕು ಸರ್. ಆಕ್ಚುಲಿ ಡಾಕ್ಟರ್, ಸರ್ ಇವತ್ತು ಅವ್ರು ಡಯಟ್ ಬಿಟ್ಟು ಬೇರೆ ಊಟ ಮಾಡಿದ್ದಾರೆ. ಸೊ ಮೇ ಬಿ ಬೇರೆ ಊಟನಾ? ಇಲ್ಲ, ಮನೆ ಊಟನೇ. ಬಟ್ ಡಾಕ್ಟರ್, ಐ ಡೋಂಟ್ ನೋ ದ ಕ್ಯಾಲರಿ ಕೌಂಟ್ಸ್ ಅಂಡ್ ಅದರ್ ಡೀಟೇಲ್ಸ್ ಆಫ್ ದಟ್ ಫುಡ್. ಸೊ ಮದುವೆ ಆಗಿ ಇಷ್ಟು ದಿನ ಆದ್ರೂ ನಮಗೋಸ್ಕರ ನಾವು ಟೈಮೇ ಸ್ಪೆಂಡ್ ಮಾಡ್ತಿಲ್ಲ. ಅಲ್ಲ, ನಾನು ಯಾಕೆ ಇಷ್ಟೊಂದು ಯೋಚನೆ ಮಾಡ್ತಿದ್ದೀನಿ? ನಾನು ಅವ್ರ ಹೆಂಡತಿ, ನನಗೇನ್ ಅನ್ಸುತ್ತೆ ಅನ್ನೋದನ್ನ ನನ್ನ ಗಂಡನ ಹತ್ರ ಹೇಳ್ಕೊಳ್ಳೋದಕ್ಕೆ ಮುಜುಗರ ಯಾಕೆ? ನಾನು ಈಗಲೇ ಕಾಲ್ ಮಾಡ್ತೀನಿ, ಎಷ್ಟೊತ್ತಿಗೆ ಬರ್ತೀರಾ ಅಂತ ಕೇಳ್ತೀನಿ. ಸರ್, ಯೋರ್ ಫೋನ್. ಇಟ್ಸ್ ಓಕೆ ಮೀರಾ, ನಾನು ಆಮೇಲೆ ಮಾತಾಡ್ತೀನಿ. ಡಾಕ್ಟರ್, ಮನೆ ಊಟ ತಿಂದಿದ್ದರಿಂದ ಹೀಗಾಯ್ತು ಅಂತ ಮಾತ್ರ ಹೇಳ್ಕೋಬೇಡಿ. ತುಂಬ ದಿನಗಳಾದ ಮೇಲೆ ನಾಲ್ಗೆಗೆ ರುಚಿಯಾಗಿ ತಿಂದಿದ್ದು ಇವತ್ತೇ. ನೋ, ಮನೆ ಊಟದಿಂದ ಏನೂ ತೊಂದರೆ ಇಲ್ಲ ಸರ್. ನಿಮ್ಮ ಫುಡ್ ಹ್ಯಾಬಿಟ್ಟು ಒಂಥರ ಸೆಟ್ ಆಗಿರುತ್ತೆ. ಸಡನ್ ಆಗಿ ಬದಲಾವಣೆ ಮಾಡ್ಕೊಂಡಾಗ ಒಮ್ಮೊಮ್ಮೆ ಹೀಗಾಗುತ್ತೆ. ಒಂದೇ ಸಲಕ್ಕೆ ಬದಲಾಯಿಸ್ಬೇಡಿ ಸರ್. ಇವತ್ತೇ ಹೀಗಾಗ್ಬೇಕಾ? ನಥಿಂಗ್ ಟು ವರಿ. ಏನೇ ಬದಲಾವಣೆ ಮಾಡ್ಕೋಬೇಕಾದ್ರೂ ನಿಧಾನವಾಗಿ ಮಾಡ್ಕೊಳ್ಳಿ, ಸಡನ್ ಆಗಿ ಮಾಡ್ಕೋಬೇಡಿ. ಯು ಆರ್ ಟೋಟ್ಲಿ ಫೈನ್ ಸರ್. ಥ್ಯಾಂಕ್ ಯು ಡಾಕ್ಟರ್. ಬರ್ತೀನಿ ಸರ್. ಥ್ಯಾಂಕ್ ಯು ಡಾಕ್ಟರ್. ಕೂತ್ಕೊಳ್ಳಿ ಸರ್, ನೀವು ರೆಸ್ಟ್ ತಗೊಳ್ಳಿ. ಬರ್ತೀನಿ ಮೇಡಮ್, ಬರ್ತೀನಿ ಸರ್. ಹರ್ಷ, ಒಂದ್ ವಿಚಾರದಿಂದ
ಇನ್ನೊಂದು ವಿಚಾರ ಸರಿ ಹೋಗುತ್ತೆ ಅಂತಾರಲ್ಲ, ದಟ್ಸ್ ವೆರಿ ಟ್ರೂ. ಅನು ಈ ಮನೆಗ್ ಬಂದ್ಮೇಲೆ ಮೀರಾ ಈ ಮನೆಗ್ ಬರೋದು ಕಡಿಮೆ ಆಯ್ತು. ಕಡಿಮೆ ಆಗೋದೇನು, ಆಲ್ಮೋಸ್ಟ್ ಸ್ಟಾಪೇ ಆಗೋಗಿದೆ. ಮನೆ ಹೊರಗ್ನವ್ರನ್ನ ಹೊರಗಡೆನೆ ಇಡಬೇಕು ಅನ್ನೋದು ಅನು ಚೆನ್ನಾಗಿ ಗೊತ್ತಿದೆ. ಆ ವಿಚಾರದಲ್ಲಿ ಐ ರಿಯಲಿ ಲೈಕ್ ಹರ್. ಬಟ್ ನಾವು ಮಾಡಬೇಕಾಗಿರೋ ಒಂದು ಕೆಲಸನ ನಾವು ಮಾಡ್ತಿದ್ದೀವಿ ಹರ್ಷ. ಅವತ್ ಮಾಮ್ ಇನ್ ಲಾ ಏನ್ ಹೇಳಿದ್ರೆ ಹೇಳು, ಈ ಪ್ರಾಪರ್ಟಿ ಡಿವೈಡ್ ಆಗ್ಬೇಕು ಅಂದ್ರೆ ಬ್ರೋ ಇನ್ ಲಾ ಮದ್ವೆ ಆಗ್ಬೇಕು ಅಂದಿದ್ರು, ರೈಟ್? ಈಗ ಎಲ್ಲ ಆಯ್ತಲ್ವಾ, ನಮ್ ಪಾಲಿನ ಪ್ರಾಪರ್ಟಿ ತಗೊಂಡು ನೆದರ್ಲ್ಯಾಂಡ್ಗೋ, ಆಸ್ಟ್ರೇಲಿಯಾಗೋ, ಕೆನಡಾಗೋ ಹೋಗ್ಬಿಡೋಣ. ವಾಟ್ ಯು ಸೇ? ಇಯರ್ಲಿ ಒನ್ಸ್ ಮಾಮ್ ಇನ್ ಲಾನ ಮೀಟ್ ಮಾಡೋದಕ್ಕೆ ಬಂದ್ರಾಯ್ತು. ಇಷ್ಟಕ್ಕೂ ಮಾಮ್ ಇನ್ ಲಾನ್ ಬಿಟ್ರೆ ನಮ್ಗೆ ಇನ್ ಯಾರ ಹತ್ರ ಅಟ್ಯಾಚ್ಮೆಂಟ್ ಇದೆ? ನನ್ ಪೇರೆಂಟ್ಸು ಇಲ್ಲಿಗೆ ಜಸ್ಟ್ ವಿಸಿಟರ್ಸ್. ಅವ್ರು ಇಂಡಿಯಾದಲ್ಲಿ ಇರೋದೇ ಕಡಿಮೆ, ಮತ್ ನಾವ್ ಯಾಕೆ ಇಲ್ಲಿರ್ಬೇಕು? ವಾಟ್ ಯು ಸೇ ಹರ್ಷ? ಅರೆ ಹರ್ಷ, ಆಗ್ಲಿಂದ ನಾನು ಮಾತಾಡ್ತಾನೆ ಇದ್ದೀನಿ, ಇನ್ನೇನು ರಿಯಾಕ್ಟೇ ಮಾಡ್ತಿಲ್ಲ. ವಾಟ್ ಹ್ಯಾಪನ್? ಅರೆ ಹರ್ಷ. ಹ್ಞೂ ಅಕ್ಕ. ಒಟ್ಟು ನೀನ್ ಯಾಕೋ ಇಲ್ಲಿಗೆ ಬಂದೆ? ಪೇರಿಸ್ ಹರ್ಷ. ಹರ್ಷ ಸರ್ಗೆ ಕಾಲ್ ಬಂತು, ಆಚೆ ಹೋದ್ರಕ್ಕ. ನೀನ್ ಬಂದಾಗ್ಲೇ ಬಂದೆ ಅಂತ ಹೇಳ್ಬೇಕು ತಾನೆ? ನಾನ್ ಮಾತಾಡೋದನ್ನೆಲ್ಲ ಕೇಳಿಸ್ಕೊಂಡು ಸೈಲೆಂಟ್ ಆಗಿದ್ಯಾ? ಮತ್ತೆ ಎಲ್ಲ ರಿಪೀಟ್ ಮಾಡ್ಬೇಕು ಹರ್ಷ. ಅನು ಅಕ್ಕ ಬಂದು ಮನೆ ಪೂರ್ತಿ ಆಯ್ತು ಅನ್ಕೊಂಡ್ರೆ ಮಾನ್ಸಿ ಅಕ್ಕ ಮನೆ ಬಿಟ್ಟು ಹೋಗೋ ಪ್ಲಾನ್ ಮಾಡ್ತಾ ಇದಾರಲ್ಲ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಅನು. ಸಾರಿ ಮ್ಯಾಮ್. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಅನು. ಗುಡ್ ಮಾರ್ನಿಂಗ್ ಸರ್. ಆಫೀಸಿಗೆ ಬರ್ತಾ ಇರೋದು ನೋಡಕ್ಕೆ ತುಂಬಾ ಖುಷಿ ಆಗ್ತಾ ಇದೆ ಸರ್. ಗುಡ್ ಮಾರ್ನಿಂಗ್ ಅನು ಮ್ಯಾಮ್. ಗುಡ್ ಮಾರ್ನಿಂಗ್. ಇಲ್ಲೇನ್ ಮಾಡ್ತಿದ್ದೀರಾ ನೀರಜ್? ಬಾಸ್ ಮತ್ತೆ ಬಾಸ್ ವೈಫ್ನ ವೆಲ್ಕಮ್ ಮಾಡಲ್ಲ. ನನ್ನ ಇವ್ರುಗಳ ಥರ ಅಂತ ಅನ್ಕೊಂಡ್ರ ಜೆಂಡೆ? ಆ ಮಯೂರ್ನ ನೋಡಿ, ನಿನ್ನೆ ಮೊನ್ನೆವರೆಗೂ ಅನೂನ ಕಂಡ್ರೇನೆ ಇವನಿಗೆ ಆಗ್ತಿರ್ಲಿಲ್ಲ. ಅವಳು ಅಂದರೆ ಎಷ್ಟು ಜಲಸಿ ಇತ್ತು ಇವನಿಗೆ ಅಲ್ವಾ? ಈಗ ನೋಡಿ ಅನು ಮ್ಯಾಮ್ ಅಂತ ಹೆಂಗೆ ಹಲ್ಕಿರ್ಕೊಂಡು ಹೇಳ್ತಾ ಇದ್ದಾನೆ. ಏನೋ ಯಾರನ್ನ ನಂಬಿದ್ರೂ ಈ ಕ್ಯಾಟಗರಿ ಜನರನ್ನ ಮಾತ್ರ ನಂಬಾರ್ದು.
ಜಾಸ್ತಿ ಹೆಚ್ಚಾಯ್ತಾ? ಏನೂ ಇಲ್ಲ, ಹೋಗಿ, ನಿಮಗೆ ಲೇಟ್ ಆಯ್ತು. ಗುಡ್ ಡೇ. ಗುಡ್ ಡೇ. ಸರ್ ಹೋಗಿ, ಲೇಟ್ ಆಯ್ತು. ಗೋ. ಸಿ ಯು. See you. ಆರ್ಯ ಸರ್ ಇಮೇಜ್ನ ಹಾಳು ಮಾಡೋಕ್ಕೆ ಬೇರೆ ಯಾರೂ ಬೇಕಾಗಿಲ್ಲ ಜೇಂಡೆ. ಈ ಅನು ಒಬ್ಬಳೇ ಸಾಕು. ಛೇ, ವಾಟ್ಸ್ ಆಲ್ ದಿಸ್ ನಾನ್ ಸೆನ್ಸ್ ಜೇಂಡೆ? ಆಫೀಸಲ್ಲಿ ಇದೆಲ್ಲ ಬೇಕಾ ಇವ್ರಿಗೆ? ಆಫೀಸಿಗೆ ಬಂದಮೇಲೆ ಒಂದು ಡೀಸೆನ್ಸಿ, ಒಂದು ಡೆಕೋರಮ್ ಬೇಡವಾ? ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ಇಲ್ಲ ಜೇಂಡೆ, ಈ ಅನು ಅಂತ ಜನಕ್ಕೆ ಸ್ವಲ್ಪ ಸದ್ರ ಕೊಟ್ಟರು ಸಾಕು. ಇನ್ನು ಮುಂದೆ ಎಲ್ಲ ನನ್ನ ಕಂಟ್ರೋಲಿಗೆ ತಗೋತೀನಿ. ನಮ್ಮ ಆಫೀಸ್ ಆಗೇ ಇರಬೇಕು ಅಷ್ಟೇ. ದಟ್ಸ್ ಮೈ ಓನ್ಲಿ ಅಜೆಂಡಾ. ಮೀರಾಜಿ, anger not good, ಮೀರಾಜಿ. ಕಾಮ್ ಡೌನ್. ಯಾಕೆ ಇಷ್ಟೊಂದು ಆವೇಶ? ಈಗ ನಿಮ್ ಕಂಟ್ರೋಲ್ ತಪ್ಪೋಯ್ತು ಅನ್ನೋಷ್ಟು ಏನ್ ಬದಲಾವಣೆ ಆಗೋಯ್ತು? ಇಲ್ಲಿ ನೋಡಿ, ನಿಮ್ ತಲೆಯಲ್ಲಿ ಏನ್ ಓಡ್ತಿದ್ಯೋ ನನಗೆ ಗೊತ್ತಿಲ್ಲ. ಒಂದನ್ ಮಾತ್ರ ನೆನ್ಪಿಟ್ಕೊಳ್ಳಿ, ಈಗ ಆರ್ಯವರ್ಧನ್ ಮತ್ತೆ ಅನು ಇಬ್ರು ಗಂಡ ಹೆಂಡತಿ. ನಮ್ಮ ಆಫೀಸಲ್ಲಿ ನಮ್ಮ ಸುತ್ತಮುತ್ತ ಇರೋ ಜನರು ಅನುನ ನಡ್ಸ್ಕೊಳ್ಳೋ ರೀತಿಯಲ್ಲಿ ಸಾಕಷ್ಟು ಬದಲಾವಣೆ ಕಂಡುಕೊಂಡಿದ್ದಾರೆ ಅಂತ ನೀವೇ ಗಮನಿಸ್ತಿದ್ರಿ ಅಲ್ವಾ? ಏನ್ರಿ ಹೇಳ್ತಾ ಇದ್ದೀರಾ? ಡೀಲರ್ಶಿಪ್ ಕ್ಯಾನ್ಸಲ್? ಯಾವ ಕಾರಣಕ್ಕೆ? ಕೇಳ್ದೆ ಈಗ ಮಾಡಿದ್ರೆ ಹೆಂಗೆ? ಸುಬ್ಬಣ್ಣ, ಸುಬ್ಬಣ್ಣ, ಯಜಮಾನ್ರೆ, ಏನಯ್ಯ ಇದು? ರಾಜನಂದಿನಿ ಸೀರಿಯಲ್ ಲೋಡ್ ಬಂದಿಲ್ಲ ಅಂತ ಫೋನ್ ಮಾಡಿದ್ರೆ ಡೀಲರ್ಶಿಪ್ ಕ್ಯಾನ್ಸಲ್ ಮಾಡಿದೀವಿ ಅಂತ ಹೇಳೋದ? ಏನಯ್ಯ ಇದು? ನಿನ್ ಮಗಳೇ ಅಲ್ವಾ ರಾಜನಂದಿನಿ ಡಿಪಾರ್ಟ್ಮೆಂಟ್ ಹೆಡ್? ಅವಳಿಗೂ ಗೊತ್ತಿಲ್ಲದೆ, ಅವಳ ಪರ್ಮಿಷನ್ ಇಲ್ಲದೆ ನಮ್ಮ ಅಂಗಡಿ ಡೀಲರ್ಶಿಪ್ ಕ್ಯಾನ್ಸಲ್ ಆಗಿರುತ್ತಾ? ಅಥವಾ ಅವಳೇ ಡೀಲರ್ಶಿಪ್ ನ ಕಿತ್ತಾಕಿಲ್ಲ? ಅಲ್ಲಯ್ಯ, ನನ್ನ ಮೇಲೆ ನಿಮ್ ಮಗಳಿಗೆ ಏನಾದ್ರೂ ಕೋಪನ? ಚೇಚೆ, ಹಾಗೇನಿರಲ್ಲ ಯಜಮಾನ್ರೆ. ಯಜಮಾನ್ರೆ, ಒಂದು ನಿಮಿಷ. ಮಗಳೇ. ಅಪ್ಪ, ಸಾರಿ ಅಪ್ಪ, ನಿಮಗೆ ಹೇಳ್ದೆ ಡೀಲರ್ಶಿಪ್ನ ಕ್ಯಾನ್ಸಲ್ ಮಾಡಬೇಕಾಯ್ತು. ಈಗ ಸದ್ಯಕ್ಕೆ ಏನೂ ಕೇಳಬೇಡಿ, ಆಮೇಲೆ ಫ್ರೀ ಆದಾಗ ನಾನೇ ಮಾತಾಡ್ತೀನಿ, ಓಕೆನಾ? ಅಲ್ಲ, ಬಾಯ್ ಅಪ್ಪ. ಅನು, ನಿನ್ ಮಗಳೇ ಅಲ್ವಾ? ಗೊತ್ತಿತ್ತು, ನಂಗೆ ಗೊತ್ತಿತ್ತು. ಎಲ್ಲ ಸರಿ ಹೋಗ್ತಿದೆ ಅನ್ಕೊಂಡೆ ಹರ್ಷ. ನೋ, ಇಟ್ ವೋಂಟ್. ಈ ಮನೆ ಯಾವ ಕಾಲಕ್ಕೂ ಉದ್ಧಾರ ಆಗಲ್ಲ ಹರ್ಷ.
ಲಿಸನ್ ಹರ್ಷ, ಆದಷ್ಟು ಬೇಗ ನಾವು ಬ್ರೋ ಇನ್ ಲಾ ಜೊತೆ ಮಾತಾಡ್ಬೇಕು. ಮಾನ್ಸಿ ಪ್ಲೀಸ್, ಈಗ ಇದೆಲ್ಲ ಬೇಕಾ? ದಯವಿಟ್ಟು ಇದೆಲ್ಲ ಆಗಲ್ಲ ಅಂತ ಏನು ಹೇಳ್ಬೇಡ ಹರ್ಷ. ನಾವು ನಮ್ ಡಿಸಿಷನ್ ನ ಹೇಳೋಣ. ಪ್ರಾಪರ್ಟಿ ಡಿವೈಡ್ ಮಾಡೋದಕ್ಕೆ ಏನ್ ಮಾಡ್ಬೇಕು ಅದನ್ನ ಅವ್ರು ಮಾಡ್ತಾರೆ. ಪ್ರಾಪರ್ಟಿ ಡಿವೈಡ್ ಆಗ್ತಿದ್ ಕೂಡ್ಲೆ ನಾವ್ ಈ ದೇಶ ಬಿಟ್ಟು ಹೋಗೋಣ. ನನ್ಗಂತೂ ಸಾಕಾಗಿದೆ. ಮಾನ್ಸಿ ಪ್ಲೀಸ್, ಈ ವಿಷಯದ ಬಗ್ಗೆ ಇನ್ ಮುಂದೆ ಯಾವ ಡಿಸ್ಕಷನ್ ಬೇಡ. ಓಕೆ, ಗುಡ್ ನೈಟ್. ದಾದಾ ಈ ಮನೇನ ಬಿಟ್ಟೋದ್ರೆ ನಾನಾಗೇ ಇರಲ್ಲ ಮಾನ್ಸಿ. ಐ ವಾಂಟ್ ಟು ಬಿ ಹ್ಯಾಪಿ. ಪುಷ್ಪ, ಕಾಲು ನೋವು ಕಣೆ, ತಟ್ಟೆ ಇಲ್ಲೇ ಕೊಡು. ಲೇ, ಆ ತಟ್ಟೆ ಯಾರಿಗೆ? ಅಯ್ಯಯ್ಯೋ, ಏನೇ ಮನ್ಸಲ್ಲಿ ಏನಾದ್ರು ಆಸೆ ಇಟ್ಕೊಂಡಿದ್ಯಾ ಹೇಗೆ? ಅದೇನು ವಯಸ್ಸಾಗಿಲ್ಲ ಬಿಡು. ಅಜ್ಜ ಅಜ್ಜಿ ಆಗೋದಕ್ಕಿಂತ ಮುಂಚೆ ಒಂದ್ ಚಾನ್ಸ್ ಟ್ರೈ ಮಾಡ್ಬೇಡವಾ? ಸುಬ್ಬು, ಈ ತಟ್ಟೆಲ್ಲ ಬಾರಿಸ್ಬಿಡ್ತೀನಿ ನೋಡು. ಬಾಯಿ ಮಾತಲ್ಲಿ ಮನೆಯಲ್ಲಿ ಒಬ್ಬಳೇ ಇರೋದಕ್ಕೆ ಬೋರ್ ಆಗುತ್ತೆ ಅಂತಂದ್ರು, ಮಗಳು ಇನ್ನೂ ಇದೇ ಮನೇಲಿ ಇದ್ದಾಳೆ ಅಂತ ಅಲ್ವಾ ನಿನ್ ತಲೆಯಲ್ಲಿ? ಹ್ಞೂ ಸುಬ್ಬು, 3 ಹೊತ್ತು ಊಟ ಮಾಡಿದ್ರು 1 ಹೊತ್ತು ಉಪವಾಸ ಇದ್ದೀನೇನೋ ಅನ್ಸುತ್ತೆ ನೋಡು. ದಿನ ಅನ್ನ ಮಿಗುತ್ತೆ. ನಮ್ ಕಣ್ಣಿಗೆ ಅವಳು ಇನ್ನೂ ಚಿಕ್ಕ ಹುಡುಗಿ. ಅವಳು ತಗೊಳ್ತಿರೋ ನಿರ್ಧಾರ ನೋಡಿದ್ರೆ ಆಶ್ಚರ್ಯ ಆಗುತ್ತೆ ಕಣೆ ಪುಷ್ಪ. ಯಾವ್ದೋ ಡೀಲರ್ಶಿಪ್ ನ ಕ್ಯಾನ್ಸಲ್ ಮಾಡೋದ್ರ ಬಗ್ಗೆ ಹೇಳ್ತಿದ್ದಲ್ಲ, ನಿಜನಾ? ಡೀಲರ್ಶಿಪ್ ಕ್ಯಾನ್ಸಲ್ ಮಾಡಿದ್ದು ಒಂದ್ ಕಡೆ ಬೇಜಾರಾದ್ರೆ ಇನ್ನೊಂದ್ ಕಡೆ ಹೆಮ್ಮೆ ಆಗುತ್ತೆ ಕಣೆ. ಅವತ್ತು ರಘುಪತಿ ಮಗನ್ ಜೊತೆ ಮದುವೆ ಕ್ಯಾನ್ಸಲ್ ಆಗಿದ್ದು ಇದೇ ಕಾರಣಕ್ಕೇನೆ. ರೂಲ್ಸ್ ಅಂದ್ರೆ ಎಲ್ರಿಗೂ ಸಮನಾಗಿರ್ಬೇಕಲ್ವಾ? ನನ್ ಮಗಳು ನ್ಯಾಯದ ದಾರಿಲೇ ಇದ್ದಾಳೆ ಅನ್ನೋದು ಎಷ್ಟು ಸಮಾಧಾನ ಕೊಡುತ್ತೆ ಗೊತ್ತಾ? ನಾವು ನಮ್ಮ ಮಗಳನ್ನ ಸರಿಯಾದ ದಾರಿಯಲ್ಲೇ ಬೆಳೆಸಿದೀವಿ ಅನ್ನೋ ಹೆಮ್ಮೆ ನಮಗೆ. ಇದೆಲ್ಲ ಚೆನ್ನಾಗಿ ಮಾತಾಡ್ತೀಯ, ಆದ್ರೆ ಅವಳು ಮನೆ ವಿಚಾರ ಮಾತಾಡಕ್ ಬಂದಾಗ ಏನಕ್ಕೆ ತಡ್ದೆ, ಏನು ಅಂತ ಕೇಳೋದಲ್ವಾ? ಯಾಕೆ ಕೇಳಬೇಕು? ಅವಳ ಮನೆ ವ್ಯವಹಾರ ವಹಿವಾಟು ನಮಗ್ ಗೊತ್ತಾಗೋ ಯಾವ ಅಗತ್ಯನೂ ಇಲ್ಲ. ನಮ್ಮ ಮಗಳು ಯಾವತ್ತೂ ನಮ್ಮ ಮಗಳೇ, ಅಷ್ಟು ಸಾಕು ನನಗೆ. ಆದ್ರೂ ಅತ್ತೆ ವಾರ್ಗಿತಿ ಜೊತೆ ಹೊಂದ್ಕೊಳ್ಳೋದು ಅಂದ್ರೆ ಒಂಥರ ಜವಾಬ್ದಾರಿನೇ ಸುಬ್ಬು. ಅದೆಲ್ಲ ಗಂಡಸರಿಗೆ ಎಲ್ಲ ಅರ್ಥ ಆಗ್ಬೇಕು. ನಾನ್ ಮಾತಾಡ್ತೀನಿ ಬಿಡು. ಅವಳ ಸಂಸಾರದಲ್ಲಿ ಪಿನ್ ಹೊಡಿಯೋ ಕೆಲಸ ಮಾಡಬೇಡ ನೀನು. ಮದ್ವೆ ಆಗಿ ಹೋಗಿರೋ ಮಗಳ ಜೊತೆ ಫ್ರೆಂಡ್ ತರ ಇರೋ ಸಾಕು. ಪಿನ್ನು ನಾನು ಈ ತರ ಎಲ್ಲ ಮಾತಾಡಿದ್ರೆ ದಬ್ಬಳ ತಗೊಂಬಂದ್ ಬಾಯಿ ಹೊಲ್ದು ಬಿಡ್ತೀನಿ ಅಷ್ಟೇ.